ಏನಿಲ್ಲ ಸರ್, ಇದು ಒಂದು ಅಂಧಭಕ್ತರಿಗೆ ಏನಿರ್ತಾರಲ್ಲ, ವಾಟ್ಸಪ್ ಯೂನಿವರ್ಸಿಟಿ ಏನಿದೆಯಲ್ಲ, ಅವ್ರಿಗೆ ಮಾತ್ರ ಅವ್ರು ಏನಿದೆ ದೇವ್ರವ್ರಿಗೆ ಅಷ್ಟೇ, ಮತ್ತೇನಿಲ್ಲ. ಏನು ಇವ್ರಿ ಅಂಥದ್ದೇನು ಚಪ್ಪನಿನ್ಕ ಸೀನಾ ಅಂತ ಹೇಳ್ತಾರಲ್ಲ, ಏನೂ ಇಲ್ಲ. ಚೀನಾದವರು ಒಳಗಡೆ ಬಂದಾಗ ಕೂಡ ಏನೂ ಇವರು ಮಾಡಿಲ್ಲ. ಪುಲ್ವಾಮಾದಲ್ಲಿ ನಮ್ಮ ಸೈನಿಕರು ಕೂಡ ದಾಳಿ ಆಯಿತು, ಅಲ್ಲೂ ಕೂಡ ಇವರು ಏನೂ ಹೇಳಿಲ್ಲ. ಇವತ್ತು ನಾವು ನಾರ್ಮಲ್ ಆಗಿ ಒಂದು ಗೋವಾಲಿಂದ ಒಂದು ಗಡಿ ಪ್ರದೇಶದಲ್ಲಿ ಏನೋ ಒಂದು ತರಬೇಕಾದ್ರೆ ನಮಗೆ 10 ಸಲ ಚೆಕಿಂಗ್ ಮಾಡ್ತಾರೆ. ಇವತ್ತು ಎಲೆಕ್ಷನ್ ಟೈಮ್ದಾಗೂ 10 ಸಲ ಚೆಕಿಂಗ್ ಮಾಡ್ತಾರೆ. ಆ ಟೈಮ್ದಾಗ 400 ಏನು ಇದು ಇತ್ತಲ್ಲ, ಅದನ್ನು ಹೇಗೆ ಚೆಕ್ ಮಾಡಲಿಲ್ಲ, ಅದು ಹೇಗೆ ಇದಾಗುತ್ತೆ ಅಂತ ಅದಕ್ಕೆ ಅವರು ಮತ್ತೆ ಏನಿಲ್ಲ. ಅವ್ರು ಬರೀ ಅವ್ರಿಗೆ ಓಟ್ ಹಾಕಿದರೆ ಮಾತ್ರ ಏನಿದೆ, ಅವ್ರ ನಮ್ಮ ಕೈಯಲ್ಲಿ ಕೂಡ ಚಂಬುನೇ ಕೊಡ್ತಾರೆ, ಅವ್ರ ಕೈಯಲ್ಲೂ ಕೂಡ ಅವರಂತೂ ಎಲ್ಲರೂ ಏನಿದೆ ಅಡಾನಿ ಮತ್ತು ಎಲ್ಲರೂ ಏನಿದಾರಲ್ಲ ಏನು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಮಾತ್ರ ಅವರು ಏನು ಸಪೋರ್ಟ್ ಮಾಡ್ತಾರೆ. ನಮ್ಮಂಥರ ಸಣ್ಣ ಮಂದಿಗೇನು ಸಪೋರ್ಟ್ ಮಾಡಲ್ಲ. ಅಲ್ಲ ಸರ್, ಒಂದು ಮಾತು ಹೇಳ ನಿಮಗೆ, ನಮಗೆ 10,000 ರೂಪಾಯಿ ಕೂಡ ಸಾಲ ಕೊಟ್ಟರು ಏನಿದೆ EMI ನಮಗೆ ಕಂಟಿನ್ಯೂಸ್ನೇ 10 ಸಲ ಫೋನ್ ಹಚ್ತಾರೆ. ಅಂಥ ಮಂದಿಗೆ ನೀರವ್ ಮೋದಿ ಆಗಲಿ, ಎಷ್ಟೋ ಮಂದಿ ವಿಜಯ್ ಮಲ್ಯ ಆಗಲಿ, ಇಷ್ಟು ಮಂದಿಗೆ ಸಾಲ ಯಾಕೆ ಮನ್ನಾ ಮಾಡಬೇಕು? ಅದು ಯಾರ್ದು ಅಮೌಂಟು? ಅವ್ರ ಮನಿದ ಅಮೌಂಟ್ ಅಲ್ಲಿ ತಾನೇ, ಅವ್ರದ್ದಲ್ಲಿ ತಾನೇ ಅದು ಅಮೌಂಟು. ನಾವು ಕಟ್ಟೋದು ಟ್ಯಾಕ್ಸ್ ತಾನೇ, ಅದನ್ನು ನಾವು ಓಡಾಡೋ ಮುಂದಾಗೂ ಟ್ಯಾಕ್ಸ್ ತೊಗೋತೀರ, ನಾವು ಎಲ್ಲ ಮಾಡೋ ಮುಂದಾಗೂ ಟ್ಯಾಕ್ಸ್ ತೊಗೋತಾರೆ ತಾನೇ ಅವರು. ಒಂದು ಗಾಡಿ ಇವತ್ತು ನಾವು ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಗೊತ್ತಿರೋದಾಗಿರೋದೆ ಎಕ್ಸ್ ಶೋರೂಮ್ ಬೆಲೆ ಏಟಿರುತ್ತೆ, ಅದನ್ನು ಎಷ್ಟು ಮಾಡ್ತಾರೆ. ಇದೇ ಒಂದು ಟೊಯೋಟೋ ಫಾರ್ಚುನರ್ ನೀವು ಖರೀದಿ ಮಾಡಿದ್ರೆ ಹೊರಗಿನ ದೇಶದಲ್ಲಿ ನಮಗೆ ಅದು 22ಲಿಂದ ಒಂದು 20 ಲಕ್ಷ ಮಟ್ಟ ಸಿಗುತ್ತೆ. ಅದೇ ಇಲ್ಲಿ ತೊಗೊಂಡ್ರೆ 48 ಲಕ್ಷ ರೂಪಾಯಿ ಸಿಗುತ್ತೆ ಸರ್. ಅದು ಗೌರ್ಮೆಂಟಿಗೆ ತಾನೇ ಹೋಗ್ತಾ ಇರೋದು ಹಣ, ಗೌರ್ಮೆಂಟಿಗೆ ತಾನೇ. ಅದೇ ಗೌರ್ಮೆಂಟ್ ಹಣದಿಂದ ಅವರು ಬೇರೆ ಎಲ್ಲ ನಾನಾ ಥರದ ಒಂದು ರಾಹುಲ್ ಗಾಂಧಿ ಅವರು ಈ ಥರ ಇದು ಮಾಡ್ತಾ ಇದ್ದಾರೆ ಅಂಥದ್ದು ಮಾಡಬೇಕು. ಕ್ಯಾಂಪ್ಗೇನು ಮಾಡಬೇಕು, ಎಲ್ಲ ಮಾಡಬೇಕು. ಅದನ್ನು ಬಿಟ್ಟು ಅವರಿಗೆ ಸಾಲ ಮನ್ನಾ ಮಾಡ್ತೀನಿ ಮತ್ತು ಇದೇ ಮನ್ನಾ ಮಾಡ್ತೀನಿ, ಅದನ್ನು ಮನ್ನಾ ಮಾಡ್ತೀನಿ ಅಂತಂದ್ರೆ ಹೀಗೆ. ಅದೇ ಬಡವ್ರ ಸಾಲ ಮನ್ನಾ ಮಾಡಿದರೆ ಇವ್ರಿಗೆ ಇದಾಗುತ್ತೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು 2,000 ಬಡವರಿಗೆ ಕೊಡ್ತಾ ಇದ್ದಾರೆ, ಹೌದು ತಾನೆ. ಅದು 2,000 ರೂಪಾಯಿ ಎಲ್ಲಿಂದ ತರ್ತಾ ಇದ್ದಾರೆ ಇವರು? ಸರ್ಕಾರ ಎಲ್ಲ ಇದು ಬೀಳ್ತಾ ಇದೆ ಅಂತ ಹೇಳ್ತಾರೆ. ಸೊ ನೀವು 1,300 ಕೋಟಿ, 6,000 ಕೋಟಿ, 7,000 ಕೋಟಿ ಅನ್ನೋದನ್ನು ಅಮೌಂಟನ್ನು ಎದಕ್ಕೆ ನೀವು ಇದು ಮಾಡ್ತಾ ಇದ್ದೀರಾ? ಇವ್ರು ಹೇಳ್ತಾರೆ ರಾಮನ್ನ ನಾವು ತೊಗೊಂಬಂದೀವಿ, ಅಯೋಧ್ಯದಲ್ಲಿ. ಹೌದು, ರಾಮ ಮಂದಿರ ಕಟ್ಟಿಸಿದ್ದೆ ನಾವು, ಅದಕ್ಕೇನು ಇದು ಬೆಂಬಲ ಕೊಡ್ತೀವಿ, ಇಲ್ಲಂತಿಲ್ಲ. ರಾಮನ್ನ ತಂದಿದ್ರಂದರೆ ನೀರವ್ ಮೋದಿಗೂ ತರಬೇಕು ತಾನೇ, ಇವರು ವಿಜಯ್ ಮಲ್ಯಗೂ ತರಬೇಕು ತಾನೇ. ಎಷ್ಟು ಮಂದಿ ಸಾಲ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದು ಒಂದು ಘೋಟಾಲ ಇದೆ, ಕೋಟಕ್ ಮಹೀಂದ್ರ ಬ್ಯಾಂಕ್ದು ಘೋಟಾಲ ಇದೆ. ಎಷ್ಟೋ ಒಂದು ಘೋಟಾಲ ತೆಗೆದೆ. ಅರ್ಷದ್ ಮೆಹತಾದು ಘೋಟಾಲ ನಿಮ್ಗೆ ಗೊತ್ತಿರೋದು, ಸ್ಕ್ಯಾಮ್. ಇದು ಎಲ್ಲ ಸ್ಕ್ಯಾಮನ್ನು ಇದು ಮಾಡಿದೆ. ಇದು BJP ಟೈಮ್ದಾಗೇ ಇಷ್ಟು ಭಾಳ ಸ್ಕ್ಯಾಮ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ಕ್ಯಾಮ್ ಆಗಿಲ್ಲ. ಈಗ ನೋಡಿ, ನೀವೇ ನೋಡಿರಬೇಕು, ಇನ್ನೊಂದು 2 ದಿನದ ಹಿಂದಲ್ಲಿ ಅವ್ರಿಗೇನು 2,000 ರೂಪಾಯಿ ಅಮೌಂಟ್ ಬರ್ತಿತ್ತಲ್ಲ, ಅದರಿಂದ ಅವ್ರು ಮೊಬೈಲ್ ತೊಗೊಂಡ್ರು. ಇವಾಗ ಏನು ಕೊರೋನಾ ಟೈಮ್ದಲ್ಲಿ ಆನ್ಲೈನ್ ಕ್ಲಾಸಸ್ ಇದ್ದು ಅವ್ರಿಗೆ ಯೂಸ್ ಆಗ್ತಾ ಇದೆ ತಾನೇ. ಅದು ಬಡ ಜನಗೆ ಇಂಪ್ರೂವ್ ಆಗ್ತಾ ಇದ್ದಾರೆ. ಬಡ ಜನರು ವಾಪಸ್ ಇವ್ರು ಹೇಳ್ತಾರೆ ಫೋನ್ಪೇ, ಇದನ್ನ ಪೇ ಅಂತಂದ, ಅದು ಯೂಸ್ ಮಾಡ್ತಾ ಇದ್ದಾರೆ ತಾನೇ ಎಲ್ಲರೂ. ಇವ್ರು ಹೇಳ್ತಾರೆ ಏನೇನೋ ಒಂದು ಕತ್ತಿ ಮಾಡ್ದಂಗೆ ಹೇಳ್ತಾರೆ, ಸುಳ್ಳು ಸುದ್ದಿಗಳನ್ನು ಇದು ಮಾಡ್ತಾರೆ ಇವರು. ಮೋದಿ ಸರ್ಕಾರ ಒಂದು ಮಾತು ಹೇಳ ಸರ್, ಇವರು ಏನು ಕೆಲಸ ಮಾಡಿದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಿಂದೂ ಮುಸ್ಲಿಂ ರಾಮ ಮಂದಿರ್, ಬಾಬರಿ ಮಸ್ಜಿದ್ ಇದ್ದೇ ಇವ್ರ ಕಾರಣ. ಮತ್ತು ಏನೂ ಇಲ್ಲ, ಡೆವಲಪ್ಮೆಂಟ್ ಅನ್ನೋದು ಇಲ್ಲ. ಇನ್ನೂ ಡೆವಲಪ್ಮೆಂಟ್ ಇದೆಯಾ ನೀವೇ ಹೇಳಿಬಿಡಿ. ಒಂದು ಇಲ್ಲೇ ನೋಡ್ತಾ ಇರ್ಬೋದು ನೀವು, ಒಂದು ರಾಯಚೂರಲ್ಲಿ ಒಂದು ಇದಾಗಿತ್ತು ಸರ್, ಸಿದ್ದರಾಮಯ್ಯ ಸರ್ದು ಇದಾಗಿತ್ತು. ಒಂದು ಹೆಣ್ಮಗು ಹೂವಿನ ಹಾರವನ್ನು ಮಾಡ್ಕೊಂಡ್ಬಂದಿದ್ಲು. ಆ ಹಾರ ಇದ್ರದಿತ್ತು, ಬಸ್ ಟಿಕೆಟ್ ಹಾರ ಇತ್ತು, ಎಲ್ಲೆಲ್ಲ ಅವರು ಪ್ರವಾಸವನ್ನು ಮಾಡಿದ್ದಾರೆ, ಅದರ ಹಾರ ಆಗಿತ್ತು. ಸೊ ಅಂಥ ಅವರು ಎಷ್ಟು ಜನಗೆ ಒಳ್ಳೆಯದನ್ನು ಮಾಡಿದ್ದಾರೆ, ಅದು ಒಳ್ಳೆಯದಾಗಿದೆ. ಎಷ್ಟು ಜನ ಅದ್ರ ದುರುಪಯೋಗ ಪಡ್ತಾರೆ, ಅದು ದುರುಪಯೋಗ ಪಡ್ತಾ ಇದೆ ಅಷ್ಟೇ. ಇವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿರಲ್ಲ, ಅದು ಬಂದಿದೆಯಾ? ಸುಳ್ಳಂತೂ ಹೇಳ್ತಾ ಇರಲಿಲ್ಲ. ಇವ್ರು ಏನೇನು ಹೇಳಿದ್ದಾರೆ, 4 ಏನು ಹೇಳಿದ್ರಲ್ಲ ಅದನ್ನು ಮಾಡಿದ್ದಾರೆ. ಇವ್ರು ಏನು ಹೇಳಿದರು, ಇವ್ರು ಏನು ಮಾಡಿಲ್ಲ. ಏನಿದೆ ಸರ್, ನಮ್ಮದಂತೂ ಕಾಂಗ್ರೆಸ್ ಬರಬೇಕಂತ ಇದೆ. ಯಾಕಂದರೆ ಒಂದು ಸಲ ಚಾನ್ಸ್ ಕೊಡಬೇಕಂತ ಇದೆ ರಾಹುಲ್ ಗಾಂಧಿ ಅವರಿಗೆ. ನೋಡೋಣ. ಮತ್ತು ಇವರು 400 ಪಾರ್ 400, 400 ಪಾರ್ ಅಂತ ಇರ್ತದೆ. ಇವ್ರ ಕೈಲೇ EVM ಕೂಡ ಇವ್ರ ಕೈಲೇ ಇದೆ, ಹ್ಯಾಕರ್ಸ್ ಕೂಡ ಇವ್ರ ಕಡೆನೇ ಇದೆ. ಈ ಥರ ಮಾಡಿದರೆ ಇದು ಎಲ್ಲ ಅವ್ರದ್ದೇ ಆಗ್ಬೋದು. ಮಾತ್ರ ಚಾನ್ಸ್ ಇದೆ ರಾಹುಲ್ ಗಾಂಧಿ ಮತ್ತು ಇದು ಬರಬೇಕಂತ.